ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇತ್ತ ಬಾಗಲಕೋಟೆಯಲ್ಲಿ ಕೇಕ್ಗಳಿಗೆ ಬೇಡಿಕೆ ಹೆಚ್ಚಳವಾಗ್ತಾ ಇದೆ. ಕೇಕ್ ಸೆಂಟರ್ನಲ್ಲಿ ಬಗೆ ಬಗೆಯ ಕೇಕ್ಗಳು ರೆಡಿಯಾಗಿದ್ದಾವೆ. ಕಳೆದ 3 ದಿನಗಳಿಂದ ಕೇಕ್ಗಳನ್ನು ಬುಕ್ಕಿಂಗ್ ಮಾಡಲಾಗ್ತಾ ಇದೆ. ಹೊಸ ವರ್ಷ ಆಚರಣೆ ಮಾಡಿಕೊಳ್ಳೋದಕ್ಕೆ 3 ದಿನಗಳ ಹಿಂದಿನಿಂದಲೇ ತಯಾರಿಗಳು ನಡೀತಾ ಇದೆ. 3 ದಿನದಿಂದ ಕೇಕ್ಗಳನ್ನು ಬುಕ್ಕಿಂಗ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಗ್ರಾಹಕರು ಮುಗಿಬೀಳ್ತಾ ಇದ್ದಾರೆ. 2,000ಕ್ಕೂ ಹೆಚ್ಚು ಬಗೆಯ ಕೇಕ್ಗಳನ್ನು ಬುಕ್ ಮಾಡಿದ್ದಾರೆ ಜನ. ರಾಜ್ಯಾದ್ಯಂತ ಹೊಸ ವರ್ಷಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಗಿರಿಯಲ್ಲಿ ಇರ್ತಕ್ಕಂತ ಹ್ಯಾಪಿ ಕೇಕ್ ಸೆಂಟರ್ ನಲ್ಲಿ ಇರುವಂತದ್ದು. ಈ ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಾಕಷ್ಟು ಜನರು ಕೂಡ ಕೇಕ್ ಗೆ ಮರೆ ಹೋಗಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೇಕ್ ಗಳನ್ನ ಆರ್ಡರ್ ಕೊಡ್ಲಿಕ್ಕೆ ಬೆಳಗ್ಗೆಯಿಂದಾನೇ ಶುರುವಾಗಿರುವಂತದ್ದು. ಹೀಗಾಗಿ ವಿಭಿನ್ನ ರೀತಿ ಕಲರ್ಫುಲ್ ಗಳ ಒಂದು ಕೇಕ್ ಗಳ ಒಂದು ವಿಭಿನ್ನತೆಯ ಮೂಲಕವಾಗಿ ಹ್ಯಾಪಿ ಕೇಕ್ ಸೆಂಟರ್ ನಲ್ಲಿ ಒಂದೊಂದು ರೀತಿ ಒಂದೊಂದು ಕಲರ್ಫುಲ್ ಇರ್ತಕ್ಕಂತ ಕೇಕ್ ಗಳನ್ನ ಕೂಡ ರೆಡಿ ಮಾಡಿರುವಂತದ್ದು. ಈಗಾಗಲೇ 2,000ಕ್ಕೂ ಅಧಿಕ ಕೇಕ್ ಗಳನ್ನ ಈಗಾಗಲೇ ಹ್ಯಾಪಿ ಕೇಕ್ ಸೆಂಟರ್ ಮಾಲೀಕರು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ 2026ರ ಕೌಂಟ್ ಡೌನ್ ಗೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭವಾಗಿರುವ ಮುಂಚಿತವಾಗಿ ಕೇಕ್ ಗಳ ಒಂದು ಬೇಡಿಕೆ ಈಗ ಹೆಚ್ಚಾಗಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೇಕ್ ಅನ್ನ ಆರ್ಡರ್ ಮಾಡ್ಲಿಕ್ಕೆ ಕೂಡ ಬಂದಿರುವಂತದ್ದು. ಜನರನ್ನ ಮಾತಾಡಿಸ್ತಾ ಹೋಗ್ತೇನೆ, ಯಾವ ರೀತಿಯಾಗಿ ವಿಭಿನ್ನ ರೀತಿ ಕೇಕ್ ಗಳನ್ನ ಈಗಾಗಲೇ ಮುಂಜಾಗ್ರತವಾಗಿ ಹ್ಯಾಪಿ ನ್ಯೂ ಇಯರ್ ಗೆ ಸಂಭ್ರಮಾಚರಣೆ ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಸಾರ್ವಜನಿಕರನ್ನ ಮಾತಾಡಿಸ್ತೇನೆ. ನ್ಯೂ ಇಯರ್ ಸಲುವಾಗಿ ಕೇಕ್ ಅನ್ನ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಈಗ ಆರ್ಡರ್ ಕೊಡ್ಲಿಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀರಿ ಮೇಡಮ್? ಸರ್, ಇದೆಲ್ಲ ಕೇಕ್ ನೋಡಿದ್ರ ಖುಷಿ ಅನ್ಸಾತೈತಿ. ನ್ಯೂ ಇಯರ್ ಚಂದಾಗ ಸೆಲೆಬ್ರೇಟ್ ಮಾಡಿ ಎಲ್ಲರಿಗೂ ಒಳ್ಳೇದು. ನೀವ್ ಇವಾಗ ಎಷ್ಟು ಆರ್ಡರ್ ಮಾಡ್ತಾ ಇದ್ದೀರಿ? 2 ಆರ್ಡರ್ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಿ? ಒಂದು ಆನಿವರ್ಸರಿ ಇದೆ ನಮ್ಮ ಬ್ರದರ್ ಇಲ್ಲದು. ಸೊ ಮತ್ತೆ ಇಲ್ಲೆಲ್ಲ ಕೇಕ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡ್ತಾ ಇದೀವಿ. ಸೊ ಎಲ್ಲ ಲೈಕ್ ಬಜೆಟ್ ಅಲ್ಲಿ ಚೆನ್ನಾಗಿದೆ, ರೇಟು ಎಲ್ಲ ಲೈಕ್ ನೋಡ್ತಾ ಇದ್ರೆ ಆಂಬಿಯನ್ಸ್ ಚೆನ್ನಾಗಿದೆ, ಶಾಪು ಚೆನ್ನಾಗಿದೆ, ಲೊಕೇಶನ್ ನಾವು ಇಲ್ಲಿ ಲೋಕಲ್ ಆಗಿರೋದ್ರಿಂದ ಇದು ಪ್ರಿಫರ್ ಮಾಡ್ತೀವಿ, ಚೆನ್ನಾಗಿದೆ. ಇದು ಇಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ರೀತಿ ಈಗಾಗಲೇ ಆರ್ಡರ್ ಕೊಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಕೇಕ್ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಬಾರಿ ಎಷ್ಟು ಕೇಕ್ ಗಳನ್ನ ವಿಭಿನ್ನವಾಗಿ ಮಾಡಿದ್ದೀರಿ? ಅವು ಯಾವ್ಯಾವ ವೆರೈಟಿಗಳಾಗಿರ್ಬೋದು? ತಾವು ಎಷ್ಟು ಈಗಾಗಲೇ ಕೇಕ್ ರೆಡಿ ಆಗಿವೆ ಅನ್ನೋದು ಹೇಳಿದ್ರೆ? ಸರ್, ನಮ್ಮ ಹತ್ರ ವೆರೈಟಿಗಳಲ್ಲಿ ಪೈನಾಪಲ್ ಫ್ಲೇವರ್, ಮತ್ತೆ ಸ್ಟ್ರಾಬೆರಿ, ವೆನಿಲ್ಲಾ, ಬಟರ್ ಸ್ಕಾಚ್, ಡೆತ್ ಬೈ ಚಾಕ್ಲೇಟ್, ಮತ್ತೆ ರಸ್ಮಲೈ, ಇನ್ನೂ ಹಲವಾರು ವೆರೈಟೀಸ್ ಆಫ್ ಕೇಕ್ಸ್ ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಮತ್ತೆ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿನೇ, ಅಂದ್ರೆ 1,500 ಇನ್ನ ಜಾಸ್ತಿನೇ ಕೇಕ್ ಮಾಡಿಸ್ತಾ ಇದೀವಿ. ಯಾಕಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿದೆ ಕಸ್ಟಮರ್ದು. ಮತ್ತೆ ನಮ್ಮ ಹತ್ರ ಕ್ವಾಲಿಟಿ ಇದೆ, ಹಿಂಗಾಗಿ ಕಸ್ಟಮರ್ ನಮ್ಮನ್ನ ಜಾಸ್ತಿ ರೆಫರ್ ಮಾಡ್ತಾರೆ. ಯಾರು ಕಸ್ಟಮರ್ ಬಂದು ಈ ತರ ನಮ್ಗೆ ಕೇಕ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಇನ್ನೂ ತರ ಯಾರು ಕಂಪ್ಲೇಂಟ್ನು ಮಾಡಿಲ್ಲ. ಇದೇ ನಮ್ಮ ಹತ್ರ ಬಾಗಲಕೋಟೆ ಜನತೆಗೆ ಒಂಥರ ಹೆಂಗಂದ್ರೆ ಮನೆ ಶಾಪ್ ಇದ್ದಂಗೆ ನಮ್ಮ ಶಾಪ್, ಅಂದ್ರೆ ಮನೆ ಅಂಗಡಿನೇ ಇದ್ದಂಗೆ ನಮ್ಮಲ್ಲಿ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ನೀವು ವೆರೈಟಿ ಕೇಕ್ ಗಳನ್ನ ಮಾಡಿ ಈಗ ಜನರಿಗೆ, ಕೋಟೆ ನಾಡಿನ ಜನರಿಗೆ ಉಣಬಡಿಸೋದು? ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಒಂದು 4-5 ಫ್ಲೇವರ್ ಜಾಸ್ತಿ ಮಾಡಿದೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಒಂದು 4-5 ಫ್ಲೇವರ್ ಆಡ್ ಮಾಡಿದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನ್ಯೂ ಇಯರ್ ಕೇಕ್ ಗಳಿಗೆ ಸಾಕಷ್ಟು ಜನರು ಈಗಾಗಲೇ ಆರ್ಡರ್ ಕೊಟ್ಟಿರುವಂತದ್ದು. ಈ ಹಿಂದಿನ ಕಹಿ ನೆನಪುಗಳನ್ನ ಮರೆತು ಯಾವ ರೀತಿಯಾಗಿ ನೀವು ಅವರಿಗೆ ಇನ್ನೊಂದ್ಸಾರಿ ವಿಶೇಷಗಳನ್ನ ಹೇಳಕ್ ಇಷ್ಟಪಡ್ತೀರಾ? ಹಳೆ ಕಹಿ ನೆನಪುಗಳನ್ನೆಲ್ಲ ಮರೆತು ಹೊಸ ವರ್ಷ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಹಾಗೆ ನಮ್ಮ ಕೇಕ್ ಶಾಪ್ ವಿಸಿಟ್ ಮಾಡಿ ಬೆಸ್ಟ್, ಬಾಗಲಕೋಟದಲ್ಲಿ ಬೆಸ್ಟ್ ಕೇಕ್ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇಲ್ಲಿ ಮಾಲೀಕರು ಕೂಡ ಸಾಕಷ್ಟು ಒಂದು ವಿಭಿನ್ನ ಕೇಕ್ ಗಳನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ವೆರೈಟಿ ಕೇಕ್ ಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ಬಾಗಲಕೋಟೆ ಜನ ಹೆಚ್ಚು ಇಷ್ಟಪಡುವಂತ ಕೇಕ್ ಹ್ಯಾಪಿ ಕೇಕ್ ಅನ್ನುವಂತ ನಿಟ್ಟಿನಲ್ಲಿ TV5 ಜೊತೆ ತಮ್ಮ ಏನು ವರ್ಷದ ಒಂದು ಸಂಭ್ರಮಾಚರಣೆಗೆ ಕೇಕ್ ಗಳ ಏನು ವಿಭಿನ್ನ ರೀತಿಯನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ಇತ್ತ ಬಳ್ಳಾರಿಯಲ್ಲಿ ಹೊಸ ವರ್ಷ ಸಂಭ್ರಮಕ್ಕೆ ಭರ್ಜರಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ನಿನ್ನೆ ರಾತ್ರಿಯಿಂದಲೇ ಕೇಕ್ಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಬೇಕರಿಯಲ್ಲಿ ವಿಶೇಷವಾಗಿರುವಂತಹ ನ್ಯೂ ಇಯರ್ ಕೇಕ್ಗಳು ಸಿದ್ಧವಾಗಿದ್ದಾವೆ.
ವಿವಿಧ ಬಗೆಯ ವಿವಿಧ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ತಯಾರಿ ಮಾಡಲಾಗಿದೆ. ಗ್ರಾಹಕರನ್ನ ಸೆಳೆಯುವ ನಿಟ್ಟಿನಲ್ಲಿ ವಿಶೇಷ ಅಲಂಕಾರ ಕೂಡ ಮಾಡಲಾಗಿದೆ. ಇನ್ನು ಮಧ್ಯರಾತ್ರಿವರೆಗೆ ಕೇಕ್ ವಿತರಿಸುವ ಸಾಧ್ಯತೆ ಕೂಡ ಇದೆ ಅಂತ ಮಾಲೀಕರು ಹೇಳಿದ್ದಾರೆ. ಮಧ್ಯರಾತ್ರಿಯವರೆಗೆ ಕೇಕ್ಗಳು ಸಿಗತ್ತೆ, ಮಧ್ಯರಾತ್ರಿಯವರೆಗೂ ಮಾರಾಟ ಆಗತ್ತೆ ಅಂತ ಮಾಲೀಕರು ಕೂಡ ಖುಷಿ ಹಂಚಿಕೊಂಡಿದ್ದಾರೆ. ಸಂಭ್ರಮಾಚರಣೆಗಾಗಲೇ ಸಾಕಷ್ಟು ಸಿದ್ಧತೆಯಲ್ಲಿದೆ. ನಾವೀಗ ಬಳ್ಳಾರಿ ಹೃದಯ ಭಾಗದಲ್ಲಿರುವ ರೇಣುಕಾ ಬೇಕರಿ ಏನಿದೆ, ರೇಣುಕಾ ಬೇಕರಿಯ ಮುಂಭಾಗದಲ್ಲಿದ್ದೀವಿ. ನಿಮ್ಗೆ ತೋರಿಸ್ತಾ ಇದ್ದೀವಿ. ಹೊಸ ವರ್ಷಕ್ಕೆ ಬರುವಂತ ಏನ್ ಖರೀದಿಗೆ ಬರ್ತಾರೋ ಅವ್ರಿಗೋಸ್ಕರನೇ ಸ್ವಾಗತಕ್ಕಂತ ಹೇಳ್ಬಿಟ್ಟು ಬಲೂನ್ ಆಗಿರ್ಬೋದು, ಡಿಸೈನ್ ರೀತಿಯಲ್ಲಿ ಕೂಡ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಗಮನಿಸಬಹುದಾಗಿದೆ 200ಕ್ಕೂ ಹೆಚ್ಚು ಕೇಕ್ ಗಳನ್ನ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಡ್ಲಾಗಿದೆ. ಬಂದಂತ ಕಸ್ಟಮರ್ಗೆ ಲೇಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು 10 ರಿಂದ 15 ಜನದ ಸಿಬ್ಬಂದಿಗಳನ್ನ ಇಲ್ಲಿಯ ಬೇಕರಿಯ ಮಾಲೀಕರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಕೇಕ್ ಖರೀದಿ ಮಾಡಿದಂತವ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಹೊಸ ವರ್ಷ ಇದೆ, ಕೇಕ್ ಖರೀದಿ ಮಾಡಿದ್ವಿ, ಏನ್ ಹೇಳ್ತೀರಾ ಸರ್? ಹೊಸ ವರ್ಷ ಸಿದ್ಧತೆ ಹೇಗಿದೆ? ಪ್ರತಿ ವರ್ಷ ಡಿಸೆಂಬರ್ 31 ನನ್ನ ಮಗನ ಬರ್ತ್ಡೇ ಇದೆ. ಸೊ ವರ್ಷದ ಅಂತ್ಯನ ನನ್ನ ಮಗನ ಬರ್ತ್ಡೇ ಜೊತೆ ಆಚರಿಸಿ ಹೊಸ ವರ್ಷನ ವೆಲ್ಕಮ್ ಮಾಡ್ತೀವಿ 2026. ಸೊ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳು. 2026 ಎಲ್ರಿಗೂ ಒಳ್ಳೇದಾಗ್ಲಿ. ಬಳ್ಳಾರಿ ನಾಡದೇವತೆ ಆದಂಥ ಕನಕದುರ್ಗಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ರಿಗೂ ನಾನು ವಿಶ್ ಮಾಡ್ತೀನಿ. ನನ್ನೊಟ್ಟಿಗೆ ಇಲ್ಲಿ ಕೇಕ್ ಅನ್ನ ಖರೀದಿ ಬಂದವರು ಸಹ ಮಾತನಾಡ್ತಾ ಇದ್ರು. ಈಗಾಗಲೇ ಸಾಕಷ್ಟು ಸುಮಾರು ಜನ ಬೆಳಗ್ಗೆಯಿಂದನೇ ಸಹ ಬಂದು ಕೇಕ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸಬಹುದಾಗಿದೆ, ವಿಭಿನ್ನ ರೀತಿಯಲ್ಲಿ ಕೂಡ ಇಲ್ಲಿ ಕೇಕ್ ಗಳನ್ನ ಮಾಡಲಾಗಿದೆ. ಚಾಕ್ಲೇಟ್ ಫ್ಲೇವರ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ವಿವಿಧ 10 ರೀತಿಯಲ್ಲಿ ಕೂಡ ಆ ಕೇಕ್ ಅನ್ನ ರೆಡಿ ಮಾಡ್ಕೊಳ್ಳಲಾಗಿದೆ. ಈಗ ರಾತ್ರಿವರೆಗೂ ಕೂಡ ಇಲ್ಲಿ ಕೇಕ್ ಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂಗಡಿ ಮಾಲೀಕರು ಕೂಡ ಮಾತನಾಡ್ತಾ ಇದ್ರು. ನನ್ನೊಟ್ಟಿಗೆ ಇಲ್ಲಿ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೊಸ ವರ್ಷಕ್ಕೆ ಎಷ್ಟು ಫ್ಲೇವರ್ ಕೇಕ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಿ? ನಾವೊಂದು ಆಕ್ಚುಲಿ ಮೊದಲೆಲ್ಲ ಬಹಳ ಮಾಡ್ತಿದ್ದೇವೆ. ಈಗ ಎಲ್ಲ ಕಡೆ ಬೇಕರಿಗಳು ತುಂಬಾ ಆಗಿದೆ, ಮತ್ತೆ ಈಗ ಹೋಮ್ ಮೇಕರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆನ್ಲೈನ್ ಕೇಕ್ ಡೆಲಿವರಿ ಎಲ್ಲ ಬಹಳ ಆಗ್ಲಿಕ್ಕೆ ಹೋಗಿ ಒಂದು 2-3 ವರ್ಷ ಕೆಳಗಿದ್ದಂತ ಚಾರ್ಮ್ ಈಗ ಇಲ್ಲ. ಬಿಸ್ನೆಸ್ ಅಲ್ಲಿ ಬಹಳ ಕಾಂಪಿಟೇಟಿವ್ ಬಿಸ್ನೆಸ್ ಆಗಿದೆ. ಬಟ್ ಮಾಡ್ತಾ ಇದ್ದೇವೆ, ಒಂದು 10-15 ಫ್ಲೇವರ್ಸ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ನನ್ನ ಎಲ್ಲ ಗ್ರಾಹಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ನಮ್ಮ ಬಳ್ಳಾರಿ ಜಿಲ್ಲೆ ಇನ್ನೂ ಅಭಿವೃದ್ಧಿ ಕಾಣ್ತಾ ಇದ್ದೇವೆ, ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಇನ್ನೊಮ್ಮೆ ಕನಕದುರ್ಗ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ. ನಮ್ಮ ಬಳ್ಳಾರಿಯ ನಾಗರಿಕರಿಗೆ ಸುಖ ಸಂತೋಷ ಎಲ್ಲರನ್ನ ಇರಲಿ, ಸುಖ ಸಂತೋಷ ಎಲ್ಲರಲ್ಲಿ ಇರಲಿ, ಎಲ್ರಿಗೂ ಶುಭವಾಗಲಿ. ಸರ್, ಈಗ ಅಂದಾಜು ಎಷ್ಟು ಕೇಕ್ ಗಳನ್ನ ಮಾಡ್ಕೊಂಡಿದ್ದೀರಿ ಸರ್? ನಾವೊಂದು 250 ಕೇಕ್ಸ್ ಮಾಡ್ತೇವೆ ಸರ್. ಅದರಿಂದ ಜಾಸ್ತಿ ಈಗ ಲಿಮಿಟ್ ಮಾಡ್ತಾ ಇಲ್ಲ. ಮೊದಲೆಲ್ಲ ಚೆನ್ನಾಗಿ ಮಾಡ್ತೀವಿ, ಒಂದು 5-6 ವರ್ಷ ಕೆಳಗಿನ ಮಾತು. ಈಗ ಅಂತ ಚಾರ್ಮ್ ಇಲ್ಲ ಬಳ್ಳಾರಿಯಲ್ಲಿ, ಯಾಕಂದ್ರೆ ತುಂಬಾ ಬಿಸ್ನೆಸ್ ಕಾಂಪಿಟೇಷನ್ ಇದೆ, ಆನ್ಲೈನ್ ಅದು ಇದು ಅಂತೇಳಿ ಹೋಮ್ ಮೇಕರ್ಸ್ ಆಗಿದ್ದಾರೆ. ಹಾಗಾಗಿ ಸ್ವಲ್ಪ ಒಂದು 5 ವರ್ಷ ಕೆಳಗಿದಂಥ ಪಿಕ್ಚರ್ ಈಗ ಇಲ್ಲ. ಮತ್ತೊಂದು ಅಂದ್ರೆ ಈಗ ವ್ಯಾಪಾರ ವೃಂದ ಅಷ್ಟು ಖುಷಿಯಲ್ಲಿ ಇಲ್ಲ. ಎಲ್ಲ ನಮ್ದಂತಲ್ಲ, ಎಲ್ಲ ವ್ಯಾಪಾರಿ ವೃಂದನ ಅಷ್ಟು ಖುಷಿಯಲ್ಲಿ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಪರವಾಗಿಲ್ಲ, ನಮ್ಮ ಪ್ರಯತ್ನ ಮಾಡ್ತಿದ್ದೇವೆ ಸರ್. ಇನ್ನು ನೋಡೋಣ. ಅಂದ್ರೆ ಸರ್, ಈಗ 12 ಗಂಟೆ ಕೇಕ್ ಕಟ್ ಮಾಡೋದಿರುತ್ತೆ, ಅಲ್ಲಿವರೆಗೂ ಕೇಕ್ ಖರೀದಿಗೆ ಬರ್ತಾರಾ ಹೇಗೆ ಅಂತ? ಹೌದು, ಆಕ್ಚುಲಿ ಮತ್ತೆ ಕೆಲವು ಸರಿ ಟ್ರಾಫಿಕ್ ಬ್ಲಾಕ್ ಆಗುತ್ತೆ, ಮತ್ತೆ ಲಾ ಅಂಡ್ ಆರ್ಡರ್ ಇದಕ್ಕೋಸ್ಕರ ಕೆಲವು ಸರಿ 10-11 ಗಂಟೆ ಬಂದ್ ಮಾಡ್ತಾರೆ. ಕೆಲವು ಯಾವುದೋ ಅಹಿತಕರ ಘಟನೆ ಆಗಬಾರ್ದಂತ ಉದ್ದೇಶದಿಂದ ಮುನ್ನೆಚ್ಚರಿಕೆಯಾಗಿ ನಮ್ಮ ನೆಚ್ಚಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಕಾಳಜಿ ವಹಿಸ್ಕೊಂಡು ಕೆಲವು ಸರಿ ಬೇಗ ಬಂದ್ ಮಾಡ್ತಾರೆ. ಇದು ಡಿಪೆಂಡ್, ಸಿಚುವೇಶನ್ ಚೆನ್ನಾಗಿದೆ ಬಿಡ್ತಾರೆ, ಎಲ್ಲ ಒಂದ್ ಕಡೆ ಅಲ್ಲಿ ಏನಾದ್ರೂ ಅಹಿತಕರಗಳಾದ್ರೆ ಎಲ್ಲ ಕಡೆ ಕ್ಲೋಸ್ ಮಾಡಿಸ್ತಾರೆ. ಆ ಥರ ಇದೆ ಸರ್. ನನ್ನೊಟ್ಟಿಗೆ ಇಲ್ಲಿಯ ಬೇಕರಿಯ ಮಾಲೀಕರು ಕೂಡ ಹೇಳ್ತಾ ಇದ್ರು, ಕಳೆದ ವರ್ಷ ಯಾವ ರೀತಿಯಾಗಿ ನಾವು ಕೇಕ್ ಗಳನ್ನ ಮಾರಾಟ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ಕೂಡ ಈ ಬಾರಿನೂ ಕೇಕ್ ಮಾರಾಟ ಮಾಡೋದ್ರಲ್ಲಿ ನಾವು ಇದೀವಿ. ಅನೇಕ 12 ಫ್ಲೇವರ್ ನಷ್ಟು ವಿಭಿನ್ನ ರೀತಿಯಲ್ಲಿ ಕೂಡ ಕೇಕ್ ಗಳನ್ನ ಸಿದ್ಧತೆ ಮಾಡ್ಕೊಂಡಿದೀವಿ. ಸಾಕಷ್ಟು ಈಗಾಗಲೇ ಬಂದು ಖರೀದಿ ಮಾಡುವ ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಇನ್ನೂ ಸಮಯ ಇದೆ, ಅನೇಕ ಗ್ರಾಹಕರು ಬರೋರು ಇದ್ದಾರೆ ಅನ್ನುವಂತ ನಿರೀಕ್ಷೆಯನ್ನ ಅಂಗಡಿಯ ಮಾಲೀಕರಾದಂತವ್ರು ಕೂಡ ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.